ಕಾಂಗ್ರೆಸ್ನಲ್ಲಿ ಜಮೀರ್ ಅಹಮದ್ ಸ್ಥಾನ ಮಿಸ್ ಆಗುತ್ತಾ? ಡಿಸಿಎಂ ಮಿನಿಸ್ಟರ್ ಲಿಸ್ಟ್ನಲ್ಲಿದ್ದಂಥ ಜಮೀರ್ಗೆ ನಿಜಕ್ಕೂ ಕೂಡ ಶಾಕ್ ಎದುರಾಗಿದೆ. ಈಗ ಡಿಸಿಎಂ ಆಗಬೇಕು ಅನ್ನೋ ಬಯಕೆಯಲ್ಲಿದ್ರು, ಆಸೆಯಲ್ಲಿದ್ರು ಜಮೀರ್ ಅಹಮದ್ ಖಾನ್ ಅವರು ಸಿಕ್ಕಾಪಟ್ಟೆ ಆಸೆಯಲ್ಲಿದ್ರು. ಆದರೆ ನೋಡಿದ್ರೆ ಈಗ ಅವರ ಆಡಿಯೋ ವೈರಲ್ ಆಗಿಬಿಟ್ಟಿದೆ. ಇದರಿಂದ ಅವರಿಗೆ ಢವ ಶುರುವಾಗಿದೆ. ಜೊತೆಗೆ ಡಿಸಿಎಂ ಹೋಗ್ಲಿ, ಮಿನಿಸ್ಟರ್ ಗಿರಿಯೂ ಕೂಡ ಸಿಗಲ್ವೇನೋ ಅಂತ ಪರಿಸ್ಥಿತಿ. ಜೊತೆಗೆ ಪಕ್ಷ ವಿರೋಧಿ ಚಟುವಟಿಕೆ ರೀತಿಯಲ್ಲಿ ಇದು ಆಡಿಯೋ ಈಗ ವೈರಲ್ ಆಗಿರೋದು. ಆಡಿಯೋದಲ್ಲಿ ಮಾತಾಡಿರುವಂತ ಮಾತುಗಳಿದಾವಲ್ಲ, ಪಕ್ಷ ವಿರೋಧಿ ಚಟುವಟಿಕೆ ಅದು. ಒಂದೇ ಒಂದು ಆಡಿಯೋ ಜಮೀರ್ಗೆ ಢವ ಶುರುವಾಗಿದೆ. ದಾವಣಗೆರೆ ಬೈ ಎಲೆಕ್ಷನ್ ನಲ್ಲಿ ಜಮೀರ್ ಪಕ್ಷ ವಿರೋಧಿ ಕೆಲಸ ಮಾಡಿದ್ರ? ದಾವಣಗೆರೆ ಬೈ ಎಲೆಕ್ಷನ್ ಕುರಿತು ಜಮೀರ್ ಆಡಿಯೋ ಹೊರಬಿದ್ದಿದೆ. ಜಮೀರ್ ಅಹಮದ್ ಮಾತನಾಡಿದ್ದಾರೆ ಎನ್ನಲಾಗಿರುವಂತ ಆಡಿಯೋ ವೈರಲ್ ಆಗಿದೆ. ಎಸ್ಡಿಪಿಐ ಪಕ್ಷೇತರ ಅಭ್ಯರ್ಥಿಗೆ ಮತ ಹಾಕಿಸುವಂತೆ ಹೇಳಿದ್ದಾರೆ ಆ ಆಡಿಯೋದಲ್ಲಿ. ಕರ್ನಾಟಕ ಅಲ್ಪಸಂಖ್ಯಾತರ ಅಭಿವೃದ್ಧಿ ನಿಗಮದ ನಿರ್ದೇಶಕ ಸಿರಾಜ್, ಈ ಸಿರಾಜ್ ಜೊತೆಗೆ ಜಮೀರ್ ಅಹಮದ್ ಖಾನ್ ಮಾತನಾಡಿರೋದು, ಕಾಂಗ್ರೆಸ್ ಪಕ್ಷಕ್ಕೆ ಅಥವಾ ಕಾಂಗ್ರೆಸ್ ಅಭ್ಯರ್ಥಿಗೆ ವೋಟ್ ಹಾಕಿಸೋದಕ್ಕೆ ಹೋಗಬೇಡಿ, ಎಸ್ಡಿಪಿಐ ಮತ್ತು ಪಕ್ಷೇತರ ಅಭ್ಯರ್ಥಿಗೆ ವೋಟ್ ಹಾಕಿಸಿ ಅನ್ನೋ ಮಾತು ಆ ಆಡಿಯೋದಲ್ಲಿದೆ. ಸೊ ಹಂಗಾಗಿನೇ ಈಗ ಜಮೀರ್ ಅಹಮದ್ ಖಾನ್ ಅವರ ಬಗ್ಗೆ ಕಾಂಗ್ರೆಸ್ ಪಕ್ಷದಲ್ಲಿ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ. ಅಂದ್ರೆ ಪಕ್ಷ ವಿರೋಧಿ ಚಟುವಟಿಕೆಯನ್ನ ನಡೆಸಿದ್ದಾರೆ. ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷವನ್ನೇ ಸೋಲಿಸಬೇಕು ಅಥವಾ ಕಾಂಗ್ರೆಸ್ ಅಭ್ಯರ್ಥಿಯನ್ನೇ ಸೋಲಿಸಬೇಕು ಅನ್ನೋ ನಿಟ್ಟಿನಲ್ಲಿ ಮಾತಾಡಿದ್ದಾರೆ ಇವರು. ಇಂಥವ್ರು ಪಕ್ಷದಲ್ಲಿ ಇರಬೇಕಾ ಅಂತ ಹೇಳಿ ಒಂದು ಗುಂಪು ಚರ್ಚೆ ಮಾಡ್ತಾ ಇದೆ ಕಾಂಗ್ರೆಸ್ನಲ್ಲಿ. ಇಂಥವ್ರು ಪಕ್ಷದಲ್ಲಿ ಇರಬೇಕಾ ಅಂತ ಹೇಳಿ. ಇದೆಲ್ಲದರ ಜೊತೆಗೆ ಇವತ್ತು ಈ ಆಡಿಯೋ ವೈರಲ್ ಆಗ್ತಾ ಇದ್ದಂಗೆ ಜಮೀರ್ ಅಹಮದ್ ಖಾನ್ ಅವರು ಸಿದ್ದರಾಮಯ್ಯನವ್ರ ಬಳಿ ಹೋಗ್ತಾರೆ. ಹೋಗಿ ಸಾರ್ ಅದು ನನ್ನದಲ್ಲ ಆಡಿಯೋ ಅಂತ ಹೇಳ್ತಾರೆ. ಜೊತೆಗೆ ಈ ಮೊಹಮ್ಮದ್ ಸಿರಾಜ್ ಏನಿದಾರಲ್ಲ, ಇವರು ಕೂಡ ಈ ಆಡಿಯೋ ಎಲ್ಲ ಸುಳ್ಳು, ನಾವು ಮಾತಾಡಿರೋದಲ್ಲ, ಬೇರೆ ಯಾರೋ ಕಿಡಿಗೇಡಿಗಳು ಈ ರೀತಿಯ ಕ್ರಿಯೇಟ್ ಮಾಡಿಬಿಟ್ಟಿದ್ದಾರೆ, ಜಮೀರ್ ಅಹಮದ್ ಖಾನ್ ಅವರು ಆ ರೀತಿಯಾಗೆಲ್ಲ ಮಾತಾಡಿಲ್ಲ ನಮ್ಮ ಜೊತೆಗೆ ಅನ್ನೋ ನಿಟ್ಟಿನಲ್ಲೂ ಕೂಡ ಅವರು ಕ್ಲಾರಿಟಿ ಕೊಡುವಂಥ ಪ್ರಯತ್ನ ಪಟ್ಟಿದ್ದಾರೆ. ಬಟ್ ಅದು ಅಸಲಿನಾ ಅಥವಾ ಫೇಕಾ ಇದೆಲ್ಲದರ ಬಗ್ಗೆಯೂ ಕೂಡ ಸಹಜವಾಗಿ ಕಾಂಗ್ರೆಸ್ನವ್ರಿಗೆ ಗೊತ್ತೇ ಇರುತ್ತೆ. ಹಾಗಾಗಿನೇ ಯಾವ ರೀತಿಯಾದಂಥ ಕ್ರಮ ಆಗುತ್ತೆ ಒಂದಂತೂ ಸ್ಪಷ್ಟ. ಡಿಸಿಎಂ ಸ್ಥಾನದ ಕನಸಿನಲ್ಲಿದ್ದಂಥ ಜಮೀರ್ ಅಹಮದ್ ಖಾನ್ ಅವರಿಗೆ ಇದು ನಿಜಕ್ಕೂ ಕೂಡ ಒಂಥರ ಶಾಕಿಂಗ್ ವಿಚಾರ ಮತ್ತು ಹಿನ್ನಡೆ ಆಗೋದ್ರಲ್ಲಿ ಡೌಟೇ ಇಲ್ಲ. साहब यहाँ नीचे के बूथा गया था नगर के, वहाँ पूरे 10 बूथा एक जगह 8 बूथा है, पूरा वो ऑलमोस्ट कुकर चल रहा ऑलमोस्ट कुकर चल रहा। जबरदस्त सुना यहाँ सिराजा साहब, जबरदस्ती किसी घर से बुलाने का नहीं बुला रहे नहीं साहब, नहीं सुनो यहाँ दो वो हुआ तो हमने फायदा। हूँ साहब हकीकत अब ना आ जाको बाहर आ जाको नहीं आ रहे साहब, नहीं सुनो मैं बोल कंप्लीट करनी थी मुझे साहब बोलो। अब आदमी परसेंटेज नहीं है हमारा। हूँ सर, जबरदस्ती कर को बाहर बुलाने का। हूँ सर, अब उन्होंने आई क्या होता भूता में गए तो वो कांग्रेस को दाल का आदत क्या करती भरोसा नहीं हमना। आई सोलंग बोल को इंडिपेंडेंट को भी एसजीपी दिलाओ। हूँ सर, नहीं है तो भी अच्छा है करूँ समय। हूँ सर, वही सर कर रहे हैं, जबरदस्ती बुलाने का नहीं है। बुलाने का क्या बोलेंगे कांग्रेस वाले? कांग्रेस वाले क्या भी नहीं, वो तो अब मैं वहाँ नीचे के बूथा गया था ना, वहाँ कांग्रेस वाले ठेर को पैसे तुम बोल रहे ना पैसे देने गए थे पीछे नको छोड़ो वो हम ना पैसे नको अगर बोल को गए थे। और यहाँ भी वहाँ बूढ़ा वाटांगे नहीं भी पैसे नको मैं डालती मालूम नहीं कर बोल खाए थे। बाद में हमारे छोकरा हमारे दो छोकरा ही वहाँ। वो इसकी सादिक पहलवान का वार्ड कौन दिख रही सो? सादिक पहलवान का वार्ड में हमारे वो अरब कर को एक छोकरा है, वहाँ जरा माइनस होना चाहिए। हाँ करते छोड़ो सब, उसका क्या भी चलने दे रहे। निकल लो आया रियाज के साथ करा ना, वो पूरा वायरल करा डाला इसमें मीडिया में डाल को मैं वो कल मुस्लिम गुंडागिरी मारा। नहीं उसने बहुत बड़ा लीडर समझा था ना। क्या भी नहीं, जीरो कर डाले उसकी वार्ड में माइनस करा दे साहब। करो वो कल उसके भाई कुछ पैसे दिए साहब 1.5 लाख रुपए छिचेरा भैया पलान कर को पैसे देखो तो क्या करता मालूम नहीं है। वार्ड में ये बूथा में ये कुकर को पढ़ना कर बोल को बात कर को दी, कुकर कुछ चल रहा था ज्यादा, डायमंड का उनका कम है, मैक्सिमम कुकर है आगे तो ओवरऑल ये तो कुकर है पूरा ऐसा चल रहा था। उसे सीना बात कर
बात करें बात करें बात हाँ। करें। बोलेगा साहब मैं मिला था अगर सुबह को वो फील्ड में सब होकर बोलिया मैं हाँ ऐसा भाई करती बोले हो ಇವತ್ತು ಬೆಲೆ ನೀನೇನು ಮಾಡಿಲ್ಲ ನಿನ್ಕಿಂತ ಡಬಲ್ ಮಾಡಿದ್ದಾರೆ ಪಾಪ ಆಯ್ತದು ಏನು ಗೊತ್ತಾಕತಿ ನೀನ್ ಸೀರಿಯಸ್ ಇರಪ್ಪ ಇಲ್ದಲ್ಲ ಹಾಕರ್ ಪಾವ ಪಡ್ಯ ನೀನ್ ಹೋಗಿ ಆಮೇಲೆ ಭೇಟಿಯಾಗ ಕ್ಯಾಮ್ರಾಗಳು ಅದಾವ ಹೋಗ್ರ ಬೋಲ್ भेजा मैं नहीं आप कांग्रेस वाले क्या बोल रही थे हार माननी क्या उन्हें कल हार मान लेदಲ್ಲ ना साहब ने रात को मजबूर हो गया उन्हें तुमने फोन करता कर समझा था मैं रात को और क्या रहेगा तो मैं स्विच ऑफ कर ले ಏನು ಮಾಡ್ತಾ ಇಲ್ಲ ಏನ್ ಮಾಡಕ್ ಕುಂತೀರ ಹೆಂಗಸರು ದುಡ್ಡು ಇಸ್ಕೊಂಡಿದ್ರೆ ಊಟ ಹಾಕ್ತಾರೇನು ಖರಾಬಾಗೈತಿ नहीं मुझे रात में 10:15 बजे फोन करे मुझे ಗುರು ಎಲ್ಲಿದ್ಯಾ ಕಯ ಬಂದೆ ಸರ್ ಬಾಗಲ್ ಮನೇಲಿದ್ದೀನಿ ಕಯ ಓ ಅವ್ನು ಸುಸ್ತಾಗ್ಬಿಟ್ಟವನೆ ಮಲ್ಲಿಕ್ ನೋಡು ಸ್ವಲ್ಪ ಹೇಳ್ಬಿಟ್ಟು ಯಾರು ದುಡ್ಡು ತಗೊಂತಲ್ಲ ಅಂತ ನಿಮ್ಮವರು ಒಂಚೂರು ವ್ಯವಸ್ಥೆ ಮಾಡಿ ಏನ್ರಿ ದುಡ್ಡು ತಗೊಳ್ಳೋದು ದುಡ್ಡು ತಗೊಳ್ಳಿ ಅಂತ ಮಾಡಕ್ ಆಗ್ತದೇನ್ರಿ ನಾನು ಬೆಂಗಳೂರಲ್ಲಿ ಇದ್ದೀನಿ ನಾನು ಯಾರು ಇದಾರೆ ಲೀಡರ್ಗಳು ಅವ್ರ ಕೈಲಿ ಮಾಡಿಸಿ ಎಲ್ಲ ಇದಾರಂತೆಲ್ಲ ಸುಮ್ಗಿರಪ್ಪ ಅವರಿಂದ ಎಲ್ಲ ಏನಾಗ್ತದೆ ಎಲ್ಲ ನೋಡಾಯ್ತು ನೀನು ಇವತ್ತು ಬಂದಿದ್ದಕ್ಕೆ ಇವತ್ತು ಈ ಮಟ್ಟಿಗೆ ಸ್ವಲ್ಪ ರೀಚ್ ಆಗಿದೀವಿ ನಿನ್ನ ಎಂಟ್ರಿಯಿಂದ ಒಂದ್ 3 ಸಾಲ ಗೆಲ್ಬೇಕು ಅದು ಕ್ರೆಡಿಟ್ ನಿಮ್ಗೆ ಹೋಗೋದು ನಾನು ಪ್ರೆಸ್ ಮಾಡಿ ಹೇಳ್ತೀನಿ ನಾನು ರಿಸಲ್ಟ್ ದಿನ ಪ್ರೆಸ್ ಮಾಡಿ ಹೇಳ್ತೀನಿ ನಾನು ಜಮೀನಿಂದಾನೇ ಗೆದ್ದಿದ್ದಂತ ಹೇಳ್ತೀನಪ್ಪ ಸ್ವಲ್ಪ ದಯಮಾಡಿದೆಲ್ಲ ಅರೇಂಜ್ ಮಾಡಪ್ಪ ಸ್ವಲ್ಪ ತಗೊಳ್ಳೋಕೆ ಸಚಿವ ಸಂಪುಟ ರಚನೆ ಹೊತ್ತಿನಲ್ಲೇ ಸ್ಫೋಟಕ ಆಡಿಯೋ ರಿಲೀಸ್ ಆಗಿರೋದು. ಆಡಿಯೋ ವೈರಲ್ ಬೆನ್ನಲ್ಲೇ ಜಮೀರ್ಗೆ ಈಗ ಸಿಕ್ಕಾಪಟ್ಟೆ ಟೆನ್ಷನ್ ಶುರುವಾಗಿದೆ. ಪಕ್ಷ ವಿರೋಧಿ ಚಟುವಟಿಕೆ ಹಿನ್ನೆಲೆಯಲ್ಲಿ ಕಿಕ್ಔಟ್ ಆಗಿದ್ದ ನಜೀರ್ ಅಂದೇ ಜಮೀರ್ ವಿರುದ್ಧ ಪರೋಕ್ಷವಾಗಿ ಆರೋಪ ಕೇಳಿ ಬಂದಿತ್ತು. ಇದೀಗ ಆಡಿಯೋ ವೈರಲ್ ಆಗಿರೋದ್ರಿಂದ ಜಮೀರ್ಗೆ ಸಂಕಷ್ಟ ಎದುರಾಗಬಿಟ್ಟಿದೆ. ಹೈಕಮಾಂಡ್ ಕ್ಲಾಸ್ಗೆ ಬೆದರಿದ್ರ ಹಾಗಾದ್ರೆ ಜಮೀರ್ ಅಹಮದ್ ಖಾನ್ ಸಚಿವ ಸ್ಥಾನ ಕೈ ತಪ್ಪೋ ಆತಂಕದಲ್ಲಿದ್ದಾರೆ. ಜಮೀರ್ ಅಹಮದ್ ಖಾನ್ ಅವರು ಸಿದ್ದು ಜೊತೆ ದೆಹಲಿಗೆ ಹೋಗಲು ರೆಡಿಯಾಗಿದ್ದಂತ ಜಮೀರ್ ಯೂ ಟರ್ನ್ ಹೊಡೆದಿದ್ದಾರೆ. ದೆಹಲಿಯಲ್ಲಿ ಹೈಕಮಾಂಡ್ ಕ್ಲಾಸ್ ತೆಗೆದುಕೊಳ್ಳೋ ಸಾಧ್ಯತೆ ಇರುವಂತ ಹಿನ್ನೆಲೆಯಲ್ಲಿ ಅದೇ ವಿಚಾರಕ್ಕೆ ಕೊನೆ ಕ್ಷಣಗಳಲ್ಲಿ ದೆಹಲಿ ಟ್ರಿಪ್ ಅನ್ನ ಕ್ಯಾನ್ಸಲ್ ಮಾಡಿದ್ದಾರೆ. ಸಿದ್ದರಾಮಯ್ಯ ಬಳಿ ಮಾತನಾಡಿ HALನಿಂದ ಜಮೀರ್ ವಾಪಸ್ ಆಗಿದ್ದಾರೆ. ಸೊ ಜಮೀರ್ ಅಹಮದ್ ಖಾನ್ ಅವ್ರಿಗೆ ಒಂದಂತೂ ಟೆನ್ಷನ್ ಇದ್ದೇ ಇದೆ. ಅದರಲ್ಲೂ ಇದು ಎಂಥ ಟೈಮ್, ಹೊಸ ಸರ್ಕಾರ ರಚನೆ ಆಗ್ತಾ ಇದೆ ಅಥವಾ ಹೊಸ ಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ಸಂಪುಟ ರಚನೆ ಆಗ್ತಾ ಇದೆ. ಈ ಸಂದರ್ಭದಲ್ಲಿನೇ ಅವರು ಮಾತನಾಡಿದ್ದಾರೆ ಎನ್ನಲಾಗಿರುವಂತಹ ಆಡಿಯೋಗಳು ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇದ್ದಾವೆ. ಅದರಲ್ಲೂ ಪಕ್ಷ ವಿರೋಧಿ ಚಟುವಟಿಕೆ ನಡೆಸಿದ್ದಾರೆ ಜಮೀರ್ ಅಹಮದ್ ಖಾನ್ ಅನ್ನೋದು ಆರೋಪ. ಸೊ ಹಾಗಾಗಿನೇ ಈಗ ಸಂಪುಟದಲ್ಲಿ ಇವ್ರಿಗೆ ಸ್ಥಾನ ಸಿಗುತ್ತಾ ಅನ್ನೋದು ಒಂದು ಪ್ರಶ್ನೆ. ಇನ್ನು DCM ದೂರನೇ ಹೋಯ್ತು ಬಿಡಿ. ಸಮುದಾಯವಾರು 3 ಅಥವಾ 4 DCMಗಳು ಆಗಬೇಕು ಅನ್ನೋ ನಿಟ್ಟಿನಲ್ಲಿ ಕಾಂಗ್ರೆಸ್ ಪಕ್ಷದಲ್ಲಿ ಚರ್ಚೆ ಆಗ್ತಾ ಇತ್ತು. ಅದರಲ್ಲಿ ಜಮೀರ್ ಅಹಮದ್ ಖಾನ್ ಅವರ ಹೆಸರು ಕೂಡ ಬಹಳ ಮುನ್ನೆಲೆಗೆ ಬಂದಿತ್ತು. ಜಮೀರ್ ಅಹಮದ್ ಖಾನ್ ಅವರು DCM ಆಗಬೇಕು ಅನ್ನೋ ನಿಟ್ಟಿನಲ್ಲಿ ನೋಡಿದ್ರೆ ಈಗ ಈ ರೀತಿಯಾದಂಥ ಆಡಿಯೋ ಸಿಕ್ಕಾಪಟ್ಟೆ ಸದ್ದು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ DCM ಸ್ಥಾನ ಬಿಡಿ ಸಂಪುಟದಲ್ಲಿ ಸೇರಿಸ್ಕೊಳ್ತಾರೋ ಇಲ್ವೋ ಡೌಟು. ಜೊತೆಗೆ ಪಕ್ಷದಲ್ಲಿ ಏನಾದರೂ ಶಿಸ್ತು ಕ್ರಮವನ್ನು ತೆಗೆದುಕೊಂಡ್ರೆ ಪಕ್ಷದಿಂದ ಔಟ್ ಆಗಿಬಿಡ್ತಾರೆ. ಸೊ ಹಾಗಾಗಿ ಏನು ಮಾಡ್ತಾರೆ ಅನ್ನೋ ಒಂದು ಪ್ರಶ್ನೆ ಅಂತೂ ಇದ್ದೇ ಇದೆ. ಅದರಲ್ಲೂ ಈಗ DK ಶಿವಕುಮಾರ್ CM ಆಗ್ತಾ ಇದ್ದಾರೆ ಬೇರೆ. ಆಡಿಯೋ ವೈರಲ್ ಆಗ್ತಾ ಇದ್ದಂತೆ ಜಮೀರ್ ವಿರುದ್ಧ ಆಕ್ರೋಶ ಹೆಚ್ಚಾಗಿದೆ. ಈಗ ಮಾಜಿ ಸಚಿವ ಜಮೀರ್ ವಿರುದ್ಧ ಕ್ರಮ ಆಗಬೇಕು ಅಂತ ಕಾಂಗ್ರೆಸ್ನವರೇ ದೂರನ್ನ ಕೊಟ್ಟಿದ್ದಾರೆ. ಮಲ್ಲಿಕಾರ್ಜುನ ಖರ್ಗೆ ರಣದೀಪ್ ಸಿಂಗ್ ಸುರ್ಜೇವಾಲಾಗೆ ದೂರನ್ನ ಕೊಟ್ಟಿದ್ದಾರೆ. ಕಾಂಗ್ರೆಸ್ ಪಕ್ಷದ ವಿರುದ್ಧ ಕೆಲಸ ಮಾಡಿದವರ ಮೇಲೆ ಕ್ರಮ ಆಗಿದೆ. ಈಗ ಜಮೀರ್ಗೆ ಸಂಬಂಧಿಸಿದ ಸಂಭಾಷಣೆ ಬಗ್ಗೆ ವರದಿಯಾಗಿದೆ. ಈ ಆಡಿಯೋ ಬಗ್ಗೆ ಸಂಪೂರ್ಣವಾಗಿ ತನಿಖೆ ಮಾಡಬೇಕು. ಆಡಿಯೋದಲ್ಲಿರೋ ಧ್ವನಿ ಜಮೀರ್ ಅವರದ್ದೇ ಆದ್ರೆ ಶಿಸ್ತು ಕ್ರಮ ತೆಗೆದುಕೊಳ್ಳಿ. ಪಕ್ಷ ವಿರೋಧಿ ಚಟುವಟಿಕೆಗಳು ಸಾಬೀತಾದ್ರೆ ಕಠಿಣ ಕ್ರಮ ಕೈಗೊಳ್ಳಬೇಕು. ಪಕ್ಷದಿಂದ ಹೊರಹಾಕುವ ನಿರ್ಧಾರ ಕೈಗೊಳ್ಳಬೇಕು ಅಂತ ದೂರನ್ನ ಕೊಟ್ಟಿದ್ದಾರೆ. ಬೆಂಗಳೂರು ಪಶ್ಚಿಮ ಕಾಂಗ್ರೆಸ್ ಸಮಿತಿ ಉಪಾಧ್ಯಕ್ಷ ಕುಶಾಲ್ ಹುರುವೇಗೌಡ ದೂರನ್ನ ಕೊಟ್ಟಿದ್ದಾರೆ. ಆಡಿಯೋ ಏನು ವೈರಲ್ ಆಗ್ತಾ ಇದೆಯಲ್ಲ, ಈಗ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇರೋದು ಜಮೀರ್ ಅಹಮದ್ ಅವರ ವಿರುದ್ಧವಾಗಿ. ಯಾಕೆಂತ ಹೇಳಿದ್ರೆ ಅವರು ಅಂದ್ರೆ ಜಮೀರ್ ಅಹಮದ್ ಖಾನ್ ಮತ್ತು ಈ ಮೊಹಮ್ಮದ್ ಸಿರಾಜ್ ಅನ್ನೋ ಒಬ್ಬ ವ್ಯಕ್ತಿ ಮಾತನಾಡಿರುವಂತ ಆಡಿಯೋ ಅಂತ ಹೇಳಲಾಗ್ತಾ ಇದೆ.
ಬಟ್ ಮೊಹಮ್ಮದ್ ಸಿರಾಜ್ ಹೇಳ್ತಾ ಇರೋದು ಇದೆಲ್ಲ ಷಡ್ಯಂತ್ರ ಅಂತ ಹೇಳಿ. ಜೊತೆಗೆ ಜಮೀರ್ ಅಹಮದ್ ಖಾನ್ ಇದು ನನ್ನ ಆಡಿಯೋ ಅಲ್ವೇ ಅಲ್ಲ ಅಂತ ಹೇಳ್ತಾ ಇದ್ದಾರೆ. ಬಟ್ ಇವರ ವಿರುದ್ಧ ಈಗ ಆಕ್ರೋಶ ಅಂತೂ ವ್ಯಕ್ತವಾಗ್ತಾ ಇದೆ. ಕಾಂಗ್ರೆಸ್ ಪಕ್ಷದ ವಿರುದ್ಧನೇ ಇವರು ಷಡ್ಯಂತ್ರವನ್ನ ನಡೆಸಿದ್ದಾರೆ. ಕಾಂಗ್ರೆಸ್ ಅಭ್ಯರ್ಥಿಯ ಸೋಲಿಗೆ ಇವರು ಪಣ ತೊಟ್ಟಂಗೆ ಕಾಣಿಸಿತ್ತು ಅನ್ನೋ ನಿಟ್ಟಿನಲ್ಲೆಲ್ಲ ಸಿಕ್ಕಾಪಟ್ಟೆ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ಬ್ಯೂರೋ ಹೆಡ್ ಮಾರುತಿ ಪಾವಗಡ. ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಾರುತಿ ಪಾವಗಡ, ಈ ಹಿಂದೆನೂ ಕೂಡ ಇತಿಹಾಸದಲ್ಲಿ ನಾವು ನೋಡಿದರೆ ಕಾಂಗ್ರೆಸ್ ಪಕ್ಷದ ವಿರುದ್ಧ ಯಾರು ಚಟುವಟಿಕೆಯನ್ನು ನಡೆಸ್ತಾರೋ ಅಂಥವರ ವಿರುದ್ಧ ಕ್ರಮ ಆಗಿದೆ. ಇದು ಅಷ್ಟು ಈಸಿನಾ? ಜಮೀರ್ ಅಹಮದ್ ಖಾನ್ ಅವರು ಅಂತ ಬಂದಾಗ ಅವರೇ ಮಾತನಾಡಿದ್ದಾರೆ ಅಂತ ಸಾಬೀತಾದರೂ ಕೂಡ ಅವರ ವಿರುದ್ಧ ಕ್ರಮ ಆಗ್ಬಿಡುತ್ತಾ ಅಂತ? ಇಲ್ಲ, ದಾವಣಗೆರೆ ದಕ್ಷಿಣ ಬೈ ಎಲೆಕ್ಷನ್ ಆದ ಬಳಿಕ ಇದು ಭಾಳಷ್ಟು ಜೋರಾಗಿ ಕಾಂಗ್ರೆಸ್ ಪಕ್ಷದ ಆಂತರಿಕವಾಗಿ ಚರ್ಚೆ ಮಾಡ್ತಾ ಇದ್ದಿದ್ದು ಕೂಡ ಆಗ್ತಾಯಿತ್ತು. ಜೊತೆಗೆ ಬಹಿರಂಗವಾಗಿ ಸಲೀಂ ಅಹಮದ್ ಹಾಗೂ ಸಲೀಂ ಅಹಮದ್ ಸೇರಿದಂತೆ ರಿಜ್ವಾನ್ ಅರ್ಷದ್ ಸೇರಿದಂತೆ ಹಲವು ಮುಸ್ಲಿಂ ಸಮುದಾಯದ ಮುಖಂಡರುಗಳು KPCC ಕಚೇರಿಯಲ್ಲೇ ನಮ್ಮ ಸಮುದಾಯದ ಪ್ರಮುಖ ನಾಯಕರುಗಳೇ ಸರ್ಕಾರದಲ್ಲಿ ಭಾಗವಾಗಿದ್ದುಕೊಂಡೇ ಕಾಂಗ್ರೆಸ್ ಅಭ್ಯರ್ಥಿಯನ್ನು ಸೋಲಿಸುವಂಥ ಒಂದು ಕೆಲಸ ಒಳಗೊಳಗೆ ಮಾಡಿದ್ರು ಅನ್ನುವಂಥದ್ದು ಬಹಿರಂಗವಾಗಿ ಹೇಳಿದರು. ಅವತ್ತು ಕೂಡ ಚರ್ಚೆ ಆಗಿತ್ತು. ಹಾಗಾದರೆ ಅದರ ಹಿಂದೆ ಇದ್ದಿದ್ದು ಜಮೀರ್ ಅಹಮದ್ ಖಾನ್, ನಸೀರ್ ಅಹಮದ್ ಸೇರಿದಂತೆ ಜಬ್ಬಾರ್ ಅವರಿದ್ರ ಅಂತ. ಜಬ್ಬಾರ್ ಅವರನ್ನು ಪಕ್ಷದಿಂದ ಉಚ್ಚಾಟನೆ ಮಾಡಿದ್ರು. ನಸೀರ್ ಅಹಮದ್ ಖಾನ್ ಅವರನ್ನು ಮುಖ್ಯಮಂತ್ರಿ ರಾಜಕೀಯ ಕಾರ್ಯದರ್ಶಿ ಸ್ಥಾನದಿಂದ ಉಚ್ಚಾಟನೆ ಮಾಡಿದ್ರು. ಆದರೆ ಜಮೀರ್ ಅಹಮದ್ ಖಾನ್ ಅವರನ್ನು ಹಾಗೆ ಉಳಿಸ್ಕೊಳ್ಳೋದ್ರಲ್ಲಿ ಅವತ್ತು ಸಿದ್ದರಾಮಯ್ಯ ಸೇರಿದಂತೆ ಅವರ ಟೀಮ್ ಯಶಸ್ವಿ ಆಗಿತ್ತು. ಆದರೆ ಈಗ ನಾಯಕತ್ವ ಬದಲಾವಣೆ ಆಗ್ತಾ ಇದೆ. ಬುಧವಾರ ಮುಖ್ಯಮಂತ್ರಿ ಆಗಿ DK ಶಿವಕುಮಾರ್ ಅವರು ಪ್ರಮಾಣ ವಚನವನ್ನು ಸ್ವೀಕಾರ ಮಾಡ್ತಾ ಇದ್ದಾರೆ. ಅದಕ್ಕೂ ಮೊದಲ ಪಟ್ಟಿಯಲ್ಲಿ ಮೊದಲ ಹಂತದಲ್ಲಿ ಯಾರೆಲ್ಲ ಶಾಸಕರನ್ನು ಸಚಿವರನ್ನಾಗಿ ತೆಗೆದುಕೊಳ್ಬೇಕು ಅನ್ನುವಂತಹದ್ದಕ್ಕೆ ಚರ್ಚೆ ಮಾಡೋದಕ್ಕೆ ಸಿದ್ದರಾಮಯ್ಯ ಮತ್ತು DK ಶಿವಕುಮಾರ್ ಅವರು ಇವತ್ತು ದೆಹಲಿಗೆ ಹೋಗಿದ್ದಾರೆ. ಈ ಮಧ್ಯೆ ಜಮೀರ್ ಅಹಮದ್ ಖಾನ್ ಅವರ ಆಡಿಯೋ ಅವರೇ ಮಾತನಾಡಿದ್ದಾರೆ ಎನ್ನಲಾದಂತಹ ಆಡಿಯೋ ಬಿಡುಗಡೆ ಆಗಿದೆ. ಸಹಜವಾಗಿ ಇದು ರಾಷ್ಟ್ರಾದ್ಯಂತ ಈಗ ಸುದ್ದಿ ಆಗ್ತಿದೆ. ಹೀಗಾಗಿ ಇದು ಕಾಂಗ್ರೆಸ್ ಹೈಕಮಾಂಡ್ ಅಂಗಳಕ್ಕೂ ಹೋಗೋದು ನಿಜ. ಅದೇ ರೀತಿ ಕಾಂಗ್ರೆಸ್ ಹೈಕಮಾಂಡ್ ನಾಯಕರುಗಳಾದಂತಹ AICC ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ, ವೇಣುಗೋಪಾಲ್, ಸುರ್ಜೇವಾಲಾ ಹಾಗೂ ರಾಹುಲ್ ಗಾಂಧಿ ಅವರ ಗಮನಕ್ಕೂ ಕೂಡ ಬರುತ್ತೆ. ಹಿಂದೆನೂ ಕೂಡ ಈ ಪ್ರಕರಣ ಹೈಕಮಾಂಡ್ ಅಂಗಳದವರೆಗೂ ಹೋಗೇ ಖಡಕ್ಕಾದಂಥ ಒಂದು ಕ್ರಮಗಳನ್ನು ತೆಗೆದುಕೊಳ್ಬೇಕು ಅನ್ನುವಂಥ ಒಂದು ಸೂಚನೆ ಬಂದ ಬಳಿಕವೇ KPCCಯಿಂದ ಜಬ್ಬಾರ್ ಅವರ ವಿರುದ್ಧ ಕ್ರಮ ಆಗಿತ್ತು. ಅದೇ ರೀತಿ ನಸೀರ್ ಅವರ ವಿರುದ್ಧ ಸಿದ್ದರಾಮಯ್ಯ ಅವರು ಕ್ರಮವನ್ನು ತೆಗೆದುಕೊಳ್ಳುವಂಥ ಒಂದು ಕೆಲಸಗಳು ಆಗಿದ್ವು. ಈಗ ಜಮೀರ್ ಅವರ ವಿಚಾರ ಚರ್ಚೆಗೆ ಬರ್ತಾ ಇರೋದ್ರಿಂದ ಸಹಜವಾಗಿ ಪ್ರಬಲ ಆಕಾಂಕ್ಷಿಯಾಗಿರುವಂತಹ ಜಮೀರ್ ಅಹಮದ್ ಖಾನ್ ಅವ್ರಿಗೂ ಕೂಡ ಇದು ಸಂಕಷ್ಟ ತರೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ಆದರೆ ಈ ಪ್ರಕರಣವನ್ನು, ಈ ಆಡಿಯೋವನ್ನು ಕಾಂಗ್ರೆಸ್ ಹೈಕಮಾಂಡ್ ಯಾವ ರೀತಿಯಲ್ಲಿ ತೆಗೆದುಕೊಳ್ಳುತ್ತೆ, ಎಷ್ಟು ಮಟ್ಟಿಗೆ ಕ್ರಮವನ್ನು ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಒಂದಂತೂ ಸ್ಪಷ್ಟ, ಒಂದು ವೇಳೆ ಈ ಆಡಿಯೋ ಬಿಡುಗಡೆ ಆದ ಬಳಿಕವೂ ಜಮೀರ್ ಅಹಮದ್ ಖಾನ್ ಅವರಿಗೆ ಸಚಿವ ಸ್ಥಾನ ಸಿಕ್ಕಿದ್ದೆ ಆದರೆ ಅದು ಬೇರೆ ರೀತಿಯಲ್ಲಿ ಚರ್ಚೆಗೆ ಕಾರಣ ಆಗ್ಬೋದು. ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಕಾರ್ಯಕರ್ತರು ಕೂಡ ತಪ್ಪು ಮಾಡಿದ್ರು ಏನು ಮಾಡೋದಿಲ್ಲ ಅನ್ನುವಂಥ ಒಂದು ಸಂದೇಶವು ಕೂಡ ರವಾನೆ ಆಗ್ಬೋದು. ಆ ಆತಂಕವೂ ಕೂಡ ಕಾಂಗ್ರೆಸ್ ಹೈಕಮಾಂಡ್ಗೆ ಇದ್ದೇ ಇರುತ್ತೆ. ಹೀಗಾಗಿ ಅನಿವಾರ್ಯವಾಗಿ ಈ ಆಡಿಯೋ ಮೇಲೆ ಕ್ರಮಗಳನ್ನು ಜರುಗಿಸಬೇಕಾಗಿರುವಂಥ ಒಂದು ಪರಿಸ್ಥಿತಿಯಲ್ಲಿ ಕಾಂಗ್ರೆಸ್ ಹೈಕಮಾಂಡು ಕೂಡ ಇದೆ. ಆದರೆ ಮತ್ತೊಂದು ಕಡೆ ಏನು ಅಂತ ಹೇಳಿದ್ರೆ, ಈಗಿರುವಂತಹ ಮುಸ್ಲಿಂ ಸಮುದಾಯದ ನಾಯಕರುಗಳ ಪೈಕಿ ಜಮೀರ್ ಅಹಮದ್ ಖಾನ್ ಅವರು ವರ್ಚಸ್ವಿ ಇರುವಂಥ ಒಂದು ನಾಯಕ. ಜೊತೆಗೆ ಎಲ್ಲೇ ಹೋದರೂ ಕೂಡ ಜನ ಸೇರುವಂಥದ್ದು, ಎಲ್ಲೇ ಹೋದರೂ ಕೂಡ ಅದನ್ನು ಮತಗಳಾಗಿ ಪರಿವರ್ತನೆ ಮಾಡುವಂಥ ಒಂದು ಶಕ್ತಿ ಆ ಸಮುದಾಯದಲ್ಲಿ ಇರೋದ್ರಿಂದ ಹೀಗಾಗಿ ಈ ವಿಚಾರದಲ್ಲಿ ಜಮೀರ್ ಅಹಮದ್ ಖಾನ್ ಅವರ ವಿರುದ್ಧ ಕ್ರಮ ಕೈಗೊಳ್ಳೋದಕ್ಕೆ ಕಾಂಗ್ರೆಸ್ ಹೈಕಮಾಂಡ್ ಹಿಂದೆ ಮುಂದೆ ನೋಡ್ಬೋದು. ಹಿಂದೆನೂ ಕೂಡ ಇದೇ ಆಗಿತ್ತು. ಹೀಗಾಗಿ ಇವತ್ತು ಹೈಕಮಾಂಡ್ ಅಂಗಳದಲ್ಲಿ ಏನೆಲ್ಲ ಚರ್ಚೆ ಆಗುತ್ತೆ ಅನ್ನುವಂಥದ್ದನ್ನು ಕಾದು ನೋಡಬೇಕಾಗಿದೆ. ಅದಕ್ಕೂ ಮೊದಲಾದಂಥ ಒಂದು ಬಹುದೊಡ್ಡದಾದಂಥ ಒಂದು ಬೆಳವಣಿಗೆ ಏನು ಅಂತ ಹೇಳಿದ್ರೆ, ಏರ್ಪೋರ್ಟ್ವರೆಗೂ ಹೋದಂತಹ ಜಮೀರ್ ಅಹಮದ್ ಖಾನ್ ಅವರು ಮತ್ತೆ ಬೆಂಗಳೂರಿಗೆ ವಾಪಸ್ ಬಂದಿದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡಿದ್ದಾರೆ. ಸಿದ್ದರಾಮಯ್ಯ ಅವ್ರ ಜೊತೆ ಚರ್ಚೆ ಮಾಡುವಂಥ ಒಂದು ಸಂದರ್ಭದಲ್ಲಿ ಬಹುತೇಕ ಈ ವಿಚಾರಗಳನ್ನು ಹೇಳಿರ್ಬೋದು. ನಿನ್ನ ಬಗ್ಗೆ ಈಗಾಗಲೇ ಈ ರಿಪೋರ್ಟ್ ಕಾಂಗ್ರೆಸ್ ಹೈಕಮಾಂಡ್ ಅಂಗಳದಲ್ಲಿ ಇರೋದ್ರಿಂದ ನೀನು ಬರೋದು ಬೇಡ ಅಂತ ಒಂದು ಕಡೆ ಹೇಳಿರ್ಬೋದು. ಮತ್ತೊಂದು ಕಡೆ ಇಂಥವ್ರನ್ನ ನನ್ನ ಜೊತೆ ಕರ್ಕೊಂಡು ಹೋದರೆ ನನಗೂ ಕೂಡ ಅಲ್ಲಿ ಕಾಂಗ್ರೆಸ್ ಹೈಕಮಾಂಡ್ ಒಂದು ರೀತಿ ಬೇರೆ ರೀತಿಯಲ್ಲಿ ಅರ್ಥೈಸ್ಕೊಳ್ಬೋದು ಅನ್ನುವಂಥ ಒಂದು ರೀತಿಯಲ್ಲಿ ಸಿದ್ದರಾಮಯ್ಯ ಅವರು ನೀವು ಬರೋದೇ ಬೇಡ ಅನ್ನೋದು ಕೂಡ ಹೇಳಿರ್ಬೋದು. ಒಟ್ಟಾರೆ ಸಂಜೆ ಒಳಗಾಗಿ ಜಮೀರ್ ಅಹಮದ್ ಖಾನ್ ಅವರ ಹಣೆಬರಹ ಗೊತ್ತಾಗುತ್ತೆ. ಸಚಿವ ಸ್ಥಾನ ಸಿಗುತ್ತಾ ಸಿಗೋದಿಲ್ವಾ ಅಂತ. ಆರಾಮ್. ಓಕೆ, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ.